Okay. Note. So we will be doing the question number 8. Okay. Question number 8 ಮಟ್ಟ ಮುಗಿದಿದ್ದೇನೆ. So we will be looking at question number 9. So what is the question number 9? Question number 9 is exercise 16.1. A box contains, question number 9 nodri, a box contains one red and three identical white balls. One red and three identical white balls adavu one box olaga R W W. So idrೊಳಗಿಂದ ಎರಡು ತೆಗಿಬೇಕು ನಾವು. Sample space ಏನಾಕೈತಿ ನೋಡ್ರಿ, sample space. Two balls are drawn at random in succession without replacement. Write the samples first for this experiment. ಇದಕ್ಕೆ sample space ಬರಿದಾದ್ರ ಹೆಂಗ್ ಬರಿಬಹುದು? ಫಸ್ಟ್ ಗೆ ರೆಡ್ ತೆಗಿಬಹುದಾ, ನೆಕ್ಸ್ಟ್ ವೈಟ್ ತೆಗಿಬಹುದು, ನೆಕ್ಸ್ಟ್ ಫಸ್ಟ್ ಗೆ ವೈಟ್ ತೆಗೆದು ನೆಕ್ಸ್ಟ್ ರೆಡ್ ತೆಗಿಬಹುದು, ವೈಟ್ ತೆಗೆದು ವೈಟ್ ತೆಗಿಬಹುದು. ಇಷ್ಟ ಚಾನ್ಸ್ ಹೌದೋ ಇಲ್ಲೋ? ರೆಡ್ ತೆಗೆದು ವೈಟ್, ವೈಟ್ ತೆಗೆದು ರೆಡ್, ಅಥವಾ ವೈಟ್ ತೆಗೆದು ವೈಟ್. ನೆಕ್ಸ್ಟ್ ಇನ್ನೇನ ಬರ್ತಾರೆ, ಮತ್ತೆ ವೈಟ್ ತೆಗೆದು ವೈಟ್ ಬರ್ತೈತಿ. ವೈಟ್ ತೆಗೆದು ವೈಟ್ ಆಲ್ರೆಡಿ ಬರ್ದಿರೋದ್ರಿಂದ ರಿಪೀಟ್ ಆಗಬಾರ್ದು. ಸೊ ಇವು ಮೂರು ಚಾನ್ಸಸ್ ಅಷ್ಟೇ ಬರ್ತಾವ. ಓಕೆ. ಸೊ 10th ನೋಡ್ರಿ, ಸ್ಯಾಂಪಲ್ ಸ್ಪೇಸ್ ಅಗೇನ್ 10th ಕ್ವೆಶ್ಚನ್. An experiment consists of tossing a coin and then throwing it second time if a head occurs. ನೋಡ್ರಿ ಲಕ್ಷ ಕೊಟ್ಟ ಒಂದು ಕಾಯಿನ್ ಅದ, ಇದೊಂದು ಕಾಯಿನ್. ಸೊ ನೋಡ್ರಿ ಹೆಡ್ ಬಿತ್ತಲ್ಲ ಮತ್ತೆ ಇನ್ನೊಂದ್ಸಲ ಕಾಯಿನ್ ತೂರ್ತಾರ, ಅವಾಗ ಎರಡು ಚಾನ್ಸ್, ಹೆಡ್ ಬಿಡ್ಬೋದು ಟೇಲ್ ಬಿಡ್ಬೋದು. ಒಂದ್ ವೇಳೆ ಇದ ಟೇಲ್ ಬಿತ್ತತಿ ಕೊರೆ ಅವಾಗ ಏನ್ ಮಾಡ್ತಾರ, ಡೈ ತೂರ್ತಾರ. ಸೊ ಅವಾಗ 1 2 3 4 5 6 ಇವು 6 ಚಾನ್ಸ್. ಸೊ ಇದ್ರ ಪ್ರಕಾರ ಸ್ಯಾಂಪಲ್ ಸ್ಪೇಸ್ ಏನಾಗ್ತದ, ಸ್ಯಾಂಪಲ್ ಸ್ಪೇಸ್ ಏನಾಗ್ತದೆ ನೋಡ್ರಿ ಇದ್ರ ಪ್ರಕಾರ. ಓಕೆ, ನೋಡ್ರಿ ಹೆಡ್ ಹೆಡ್, ಒಂದ್ ವೇಳೆ ಹೆಡ್ ಬಿತ್ತಂದ್ರೆ ಹೆಡ್ ಬಿಡ್ಬೋದು, ಇಲ್ಲ ಹೆಡ್ ಬಿತ್ತಂದ್ರೆ ಟೇಲ್ ಬಿಡ್ಬೋದು. ನೆಕ್ಸ್ಟ್ ಟೇಲ್ ವಿತ್ 1 2 3 4 5 6, ಟೇಲ್ ವಿತ್ 1 ಬಿಡ್ಬೋದು, ಟೇಲ್ ವಿತ್ 2 ಬಿಡ್ಬೋದು, ಟೇಲ್ ವಿತ್ 3 ಬಿಡ್ಬೋದು, ಟೇಲ್ ವಿತ್ 4 ಬಿಡ್ಬೋದು, ಟೇಲ್ ವಿತ್ 5 ಬಿಡ್ಬೋದು, ಟೇಲ್ ವಿತ್ 6 ಬಿಡ್ಬೋದು. ಸೊ ದೀಸ್ ಆರ್ ದ 8 ಚಾನ್ಸಸ್. ಹೆಡ್ ಬಿದ್ರೆ ಕಾಯಿನ್ ತೂರ್ತಾರ ಅಂದ್ರೆ ನೆಕ್ಸ್ಟ್ ಹೆಡ್ ಬಿದ್ರೆ ಹೆಡ್ ಬಿಡ್ಬೋದು ಅಥವಾ ಟೇಲ್ ಬಿಡ್ಬೋದು, ಅಥವಾ ಫಸ್ಟ್ ಗೆ ಕಾಯಿನ್ ತೂರಿದಾಗ ಟೇಲ್ ಬಿತ್ತಂದ್ರ ಮತ್ತೊಂದು ಡೈ ತೂರ್ತಾರ. ಡೈ ತೂರಿದಾಗ 1 2 3 4 5 6 ಬೀಳ್ತಾವ. ಇವ ಚಾನ್ಸಸ್. ಸೊ 10th ಒನ್ ಸ್ಯಾಂಪಲ್ ಸ್ಪೇಸ್ ಇದನ್ನ ಬರಿಬೇಕು ನೀವು. ಸ್ಯಾಂಪಲ್ ಸ್ಪೇಸ್ ಬೇಕಿದ್ರೆ ಎಸ್ ಅನ್ಕೋರಿ. ಸೊ 11th ಒನ್ ಒಂದು ನೋಡ್ರಿ. ವಾಟ್ ಈಸ್ 11th ಕ್ವೆಶ್ಚನ್? ಸಪೋಸ್ 3 bulbs ಆರ್ ಸೆಲೆಕ್ಟೆಡ್ at random from a lot. ಒಂದು ಲಾಟ್ ತಗೊಂಡಾರ, ಬಲ್ಬ್ ಇಡ್ತಾರಲ್ಲ ಅದಕ್ಕೆ ಲಾಟ್ ಅಂತ ಕರೀತಾರ. ಅದ್ರೊಳಗೆ 3 ಬಲ್ಬ್ ತಗೋತಾರೋ. ಈಚ್ ಬಲ್ಬ್ ಇಸ್ ಟೆಸ್ಟೆಡ್ ಅಂಡ್ ಕ್ಲಾಸಿಫೈಡ್ ಆಸ್ ಡಿಫೆಕ್ಟಿವ್ ಆರ್ ನಾನ್ ಡಿಫೆಕ್ಟಿವ್. ನೋಡಿ, ಸೊ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಹೆಂಗ್ ಬರೀದು? ಒಂದ ಬಲ್ಬ್ ತಗೊಂಡಾರ, ಒಂದ್ ಲಾಟ್ ಇರ್ತದಲ್ಲ, ಈ ಲಾಟ್ ತಗೊಂಡಿರ್ತಾರ, 3 ಬಲ್ಬ್ ಅದಾವೆ. ಇಲ್ಲೊಂದು ಬಲ್ಬ್, ಇಲ್ಲೊಂದು ಬಲ್ಬ್, ಇಲ್ಲೊಂದು ಬಲ್ಬ್, ಹಿಂಗ್ 3 ಬಲ್ಬ್ ಅದಾವ. ಇವನ್ ಚೆಕ್ ಮಾಡ್ಲಿಕ್ಕತ್ತಾರ ಅವು ಚಾಲು ಅದಾವೋ ಇಲ್ಲೋ ಅಂತ. ಚಾಲು ಇತ್ತಂದ್ರೆ ಇಟ್ ಇಸ್ ನಾನ್ ಡಿಫೆಕ್ಟಿವ್. ಡಿಫೆಕ್ಟಿವ್ ಅಂದ್ರೆ ಹೋಗಿದ್ದ, ವೇಸ್ಟ್ ಆದ. ವೇಸ್ಟ್ ಆಗಿತ್ತಂದ್ರೆ ಡಿಫೆಕ್ಟಿವ್. ಸೊ ಹೆಡ್ ಟೇಲ್ ಇದ್ದಂಗೆ 3 ಬಲ್ಬ್ ಒಳಗೆ ತಿಳಿತಾ. ಸೊ ಡಿಫೆಕ್ಟಿವ್ ಅಂದ್ರೆ ಹೆಡ್ ಅನ್ಕೋಬಹುದು, ನಾನ್ ಡಿಫೆಕ್ಟಿವ್ ಅಂದ್ರೆ ಟೇಲ್, ಈ ಟೈಪ್ ಅನ್ಕೋಬಹುದು. ಸೊ ಅವಾಗ ಏನೇನ್ ಚಾನ್ಸಸ್ ಬರ್ತಾವ ನೋಡ್ರಿ. 3 ಎನ್ 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 ಇರ್ಬೋದಾ? ಎನ್ ಅಂದ್ರೆ ನಾನ್ ಡಿಫೆಕ್ಟಿವ್. ಎನ್ ಫಿಕ್ಸ್ ಮಾಡೋಣ ಮೊದಲಿಗೆ. ಎನ್ ಡಬಲ್ ಎನ್, ಎನ್ ಡಬಲ್ ಡಿ, ಎನ್ ಎನ್ ಡಿ ಅಥವಾ ಎನ್ ಡಿ ಎನ್. 4 ಅದು ಇವು. ಇನ್ 4 ಫಿಕ್ಸ್, ಡಿ ಮಾಡ್ರಿ ಈಗ, ಡಿ 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 ನಾನ್ ಡಿಫೆಕ್ಟಿವ್. ಡಿಫೆಕ್ಟಿವ್ ನಾನ್ ಡಿಫೆಕ್ಟಿವ್ ಡಿಫೆಕ್ಟಿವ್. ಡಿ ಎನ್ ಎನ್, ಡಿ ಡಿ ಎನ್, ಡಿ ಎನ್ ಡಿ. ಇದ್ರ ಉಲ್ಟಾ ಬರ್ದ್ಬಿಡುದು ಅರ್ಥ ಹೇಳೋದು. ಡಿ ಜಾಗದಾಗ ಎನ್, ಎನ್ ಜಾಗದಾಗ ಡಿ. ಸೊ ಎನ್ ಟೈಪ್ ಬರ್ತದೆ. ಫೈನ್. ಸೊ ದಿಸ್ ಇಸ್ ದ ಸ್ಯಾಂಪಲ್ ಸ್ಪೇಸ್. ಸೊ ನೋಟ್ ಇಟ್ ಡೌನ್ ಫಾಸ್ಟ್. ರೈಟ್. ಸೊ ನೋಡ್ರಿ ನೆಕ್ಸ್ಟ್ ಪ್ರಶ್ನೆಗಳನ್ನು ನೋಡೋಣ ಈಗ. 12 13 14 15 16 ಇನ್ನು 5 ಪ್ರಶ್ನೆಗಳಿದ್ದಾವ ಈ ಎಕ್ಸರ್ಸೈಸ್ ಒಳಗ. ಸೊ ಅವನಷ್ಟು ನೋಡೋದು. ಓಕೆ. ಸೊ 12th ಕ್ವೆಶ್ಚನ್ ವಿ ವಿಲ್ ಸಿ ನೌ ಹಿಯರ್. 12th ಏನಂದ ನೋಡ್ರಿ ಪ್ರಶ್ನೆ. A coin is tossed. If the outcome is head, a die is thrown. ಓಕೆ, ಒಂದ್ಸಲ ಕಾಯಿನ್ ತೂರಿದ. ಸೊ ಈ ಕಾಯಿನ್ ತೂರಿದಾಗ ಒಂದ್ ವೇಳೆ ಹೆಡ್ ಬಿತ್ತ ತಿಳ್ಕೋರಿ, ಇದ್ರ ನೆಕ್ಸ್ಟ್ ಏನ್ ಮಾಡ್ತಾರ, ಒಂದು ಡೈ ತೂರ್ತಾರ. ಡೈ ಚಾನ್ಸಸ್ ಯಾವುದು? 1 2 3 4 5 6.
If the die shows up an even number, the die is throw again. Okay, okay. ನೋಡ್ರಿ ಇಲ್ಲಿ even number ಬರ್ತಾರ ಮತ್ತೆ ತೂರ್ತಾರ. Do 4 6 ಬಂದಾಗ ಮತ್ತೆ ಇವು 1 ರಿಂದ 6 ಚಾನ್ಸ್. ಇಲ್ಲಿ 1 ರಿಂದ 6. ಇಲ್ಲಿ 1 ರಿಂದ 6. ಗೊತ್ತಾತೋ ಇಲ್ಲೋ ಇದು? 3 ಒಟ್ಟ ಇದೆ. ಕಾಯಿನ್ ತೂರಿದಾಗ ಹೆಡ್ ಬರ್ತ ತಿಳ್ಕೋರಿ. ಡೈ ತೂರ್ತಾರ. ಆ ಡೈದಾಗ 2 4 6 even number ಬರ್ತಾರ ಮತ್ತೆ ತೂರ್ತಾರ ಅದನ್ನ. ತಿಳಿತಾ? ಇಲ್ಲ ಟೇಲ್ ಬಿತ್ತಂದ್ರ ಬೈ ಇರ್ತಾನೆ ಈಗ. ಮುಂದೆ ಏನು ಮಾಡೋದು? ಸೊ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಏನು ಬರೀತೀರಿ? ಸ್ಯಾಂಪಲ್ ಸ್ಪೇಸ್ ಫಾರ್ ದ ಎಕ್ಸ್ಪೆರಿಮೆಂಟ್ S is equal to ಫಸ್ಟ್ ಈ ಟೇಲ್ ಬರೆದು ಬಿಡ್ರಿ. ಒಂದೇ ಚಾನ್ಸ್ ಟೇಲ್ ಬಿತ್ತವ್ರ ಡನ್. ಮುಂದೆ ಏನು ಇದನ್ನೇ ಇಲ್ಲ. ಓಕೆ, ಆದ್ರೆ ಹೆಡ್ ಬಿತ್ತವ್ರ ನೋಡ್ರಿ, ಹೆಡ್ ಬಿತ್ತವ್ರ ಮೊದಲಿಗೆ 1 ರಿಂದ 6 ಚಾನ್ಸ್ ಅದಾವ. ಅವ್ನು ಬರ್ಕೋರಿ ಮೊದಲು H1 H2 ಬೇಡ, H3 H5 ಯಾಕೆ ಬರ್ದಿ? ಯಾಕಂದ್ರೆ ಇವು ಫಿಕ್ಸ್ ಇಲ್ಲಿಗೆ ಎಂಡ್ ಹಾಕಾವೆ. ಬಟ್ 2 4 6 ಅದಾಗ ಮತ್ತೊಂದ್ಸಲ ತೂರ್ತಾರಿನ. ಸೊ ಅವ್ನು ತಗೊಂಡಿವಿ ಅಂದ್ರೆ H2 ಅದಕ್ಕೆ 1 H22 H23 H24 H25 H26 ಯಾಕ ಇವನ್ ನಂಬರ್ ಬಂದ್ರೆ ದೇರ್ ವಿಲ್ ಬಿ ಅ ಥರ್ಡ್ ಡೈ ಅಗೇನ್, ಥರ್ಡ್ ರೂಲ್ ಅಗೇನ್. ಹಂಗ H41 H42 H43 ಅಪ್ ಟು H46. ಹಂಗ 6 ಜೊತೆಗೆ H61 H62 H66 ಈ ಟೈಪ್ ಮಾಡಬೇಕು. ಅಂಡರ್ಸ್ಟುಡ್? ಸೊ ಈ ಟೈಪ್ ಸ್ಯಾಂಪಲ್ ಸ್ಪೇಸ್ ಅನ್ನು ಬರೀಬೇಕು 12ನೇ ಪ್ರಶ್ನೆಗೆ. ಸೊ ನೆಕ್ಸ್ಟ್ ವಿ ವಿಲ್ ಗೋ ಟು ದ 13th ಕ್ವೆಶ್ಚನ್. ನೋಡ್ರಿ, ಯಾರು ವಿಡಿಯೋ ನೋಡ್ಲಿಕ್ಕತ್ತೀರಿ 12ನೇ ಪ್ರಶ್ನೆಯನ್ನ ಬರದ ಆನ್ಸರ್ ಅನ್ನ ಬರೀರಿ. ಓಕೆ, ಫೇರ್ ನೋಟ್ಸ್ ಹೋಗಿ ಬರೀರಿ. ದ ಪ್ರೊಬ್ಯಾಬಿಲಿಟಿ 1 ಒಂದಿಷ್ಟು ಕಡಿಮೆ ಪೇಪರ್ ತಗೋರಿ, 10 to 15 ಪೇಪರ್ಸ್. ಸೊ ಅದ್ರ ಬೇಕಾದ್ರೆ ನೋಟ್ ಡೌನ್ ಮಾಡ್ಕೊಳ್ಳಿ. ಸೊ 13th one ನೋಡ್ರಿ. The numbers 1 2 3 and 4 are written separately on 4 slips of paper. 4 ಸ್ಲಿಪ್ ಆಫ್ ಪೇಪರ್ 4 ನಂಬರ್ ಬರ್ದಾರ 1 2 3 4. ಹೌದಾ? ಅವಾಗ ಏನು ಮಾಡ್ತಾರೆ ನೋಡ್ರಿ. The slips are put in a box and mixed thoroughly. ಸ್ಲಿಪ್ಸ್ ಅನ್ನು ಏನು ಮಾಡಿದಾರೆ, ಒಂದು ಬಾಕ್ಸ್ ಒಳಗೆ ತಗೊಂಡ್ರೆ ಮಿಕ್ಸ್ ಆಗಿ ಥರೋಲಿ ಮಿಕ್ಸ್ ಮಾಡಿದ್ದಾರೆ. A person draws 2 slips from the blocks one after the other without replacement. Describe the sample space. So 1 2 3 4 ಎರಡೆರಡು ತಗೋತಾ ಹೋಗ್ತಾರೆ. ಸೊ ಅವಾಗ ಸ್ಯಾಂಪಲ್ ಸ್ಪೇಸ್ ಏನಾಗ್ತದೆ ನೋಡ್ರಿ. ಸ್ಯಾಂಪಲ್ ಸ್ಪೇಸ್ ಆರ್ S equal to 1 2 3 4 ಸ್ಲಿಪ್ ಏನದಾವು 1 2 3 4 4 ಸ್ಲಿಪ್ ಅದಾವು. ಇದ್ರೊಳಗೆ ಕಾಂಬಿನೇಷನ್ ಮಾಡ್ತಾ ಹೋಗ್ಬೇಕು. ಯಾವ್ಯಾವ ಹಾಕೋ ನೋಡ್ರಿ. 1 2 ಆಗ್ಬೋದು, 1 3 ಆಗ್ಬೋದು, 1 4 ಆಗ್ಬೋದು. ಹೌದಾ? ನೆಕ್ಸ್ಟ್ 2 1 ಆಗ್ಬೋದು, 2 3 ಆಗ್ಬೋದು, 2 4 ಆಗ್ಬೋದು. ರೈಟ್? ಸೊ 1 ರಿಂದ ಕಾಂಬಿನೇಷನ್ ಹಾಕವು, 2 ರಿಂದ ಹಾಕವು, ಇನ್ನು 3 ರಿಂದ ಕಾಂಬಿನೇಷನ್ ಆಗ್ಬೋದು. 3 1 ಆಗ್ಬೋದು, 3 2 ಆಗ್ಬೋದು, 3 3 ಆಗ್ಬೋದು. ಸಾರಿ 3 3 ಆಗಲ್ಲ, 3 4. 3 3 ಯಾಕೆ ಆಗಲ್ಲ? ಯಾಕಂದ್ರೆ ಒಂದೊಂದೇ ಇರ್ತಾವ. 2 ತಗೊಂಡಾಗ 3 3 ಬರ್ಲಿಕ್ಕೆ ಸಾಧ್ಯಲಿಕ್ಕೆ 3 2 ದಾಗ ಒಂದೇ ಇರ್ತದ. ರೈಟ್? ನೆಕ್ಸ್ಟ್ 4 ಒಳಗ ಅಲ್ಲಿ ಹಂಗ 4 1 ಆಗ್ಬೋದು, 4 2 ಆಗ್ಬೋದು, 4 3 ಆಗ್ಬೋದು. ಸೊ ಇಷ್ಟು ಕಾಂಬಿನೇಷನ್ಸ್ ಆಗ್ತವೆ. 1 2 3 4 ಸ್ಯಾಂಪಲ್ ಸ್ಪೇಸ್ ಇದೆ. ಸೊ ನೋಟ್ ಇಟ್ ಡೌನ್ ಫಾಸ್ಟ್. So after this we will directly go to 14th one. So note it down. We will go to 14th one now. No, 14th one.
ಸೊ 14th one ಏನಿದೆ ನೋಡ್ರಿ, an experiment consists of rolling a die and then tossing a coin once if the number on the die is even. ನೋಡಿ, ಒಂದು ಸಲ ಒಂದು ಎಕ್ಸ್ಪೆರಿಮೆಂಟ್ ಇಲ್ಲಿ ಎರಡೆರಡು ಮೂರು ಮೂರು ಇರ್ತಾವು. ಫಸ್ಟ್ ಈಗ ನೋಡ್ರಿ, ಇಟ್ ಈಸ್ ರೋಲಿಂಗ್ ಅ ಡೈ, ಒಂದು ಡೈ ತುರಿಯಾಗ ಡೈ ತುರಿದಾಗ ಎಷ್ಟು ಚಾನ್ಸ್ ಅದಾವು? 1 3 5 ಒಂದ, 2 4 6 ಒಂದ. ಈವನ್ ನಂಬರ್ ಅಥವಾ ಆಡ್ ನಂಬರ್ ಚಾನ್ಸ್ ಇರ್ತಾವ. ಒನ್ಸ್ ಇಫ್ ದ ನಂಬರ್ ಆನ್ ದ ಡೈ ಇಸ್ ಈವನ್ ದೆನ್ ದೇ ವಿಲ್ ಟಾಸ್ ಅ ಕಾಯಿನ್. ಇಲ್ಲೇ ಒಂದು ಕಾಯಿನ್ ತೂರ್ತಾರೆ, ಹೆಡ್ ಬೀಳ್ಬೋದು ಅಥವಾ ಟೇಲ್ ಬೀಳ್ಬೋದು. ಸೊ ನೆಕ್ಸ್ಟ್ ಈಚೆ ಕಡೆ, ಇಫ್ ದ ನಂಬರ್ ಆನ್ ದ ಡೈ ಇಸ್ ಆಡ್ ಅ ಕಾಯಿನ್ ಇಸ್ ಟಾಸ್ಡ್ ಟ್ವೈಸ್. ಇವು ಬಂದು ತಿಳ್ಕೋರಿ, ಎರಡು ಸಲ ತೂರ್ತಾರ್ರಿ. ಎಚ್ ಟಿ ಮತ್ತು ಇದ್ರ ಜೊತೆ ಎಚ್ ಟಿ. ಓಕೆ, ಸೊ ಹಿಂಗಿರ್ತಾವ ಕಾಂಬಿನೇಷನ್ಸ್. ಸೊ ಇದನ್ನ ತಗೊಂಡು ನಾವು ಸ್ಯಾಂಪಲ್ ಸ್ಪೇಸ್ ಬರಿಬೇಕ್ರಿ. ಬರೀರಿ ಸ್ಯಾಂಪಲ್ ಸ್ಪೇಸ್. 2 ಮಾರ್ಕ್ ಕೇಳ್ತಾನೆ, ಇಂತ ದೊಡ್ಡ ಕ್ವಶನ್ಗಳು ಸ್ಯಾಂಪಲ್ ಸ್ಪೇಸ್. ನೋಡ್ರಿ, ಡೈ ತೂರಿದಾಗ ಫಸ್ಟಿಗೆ ಸಣ್ಣದಿದ್ದು ತಗೋರಿ. 2 4 6 ಬಿದ್ದು 2 ಕೂಡ ಎಚ್ ಬೀಳ್ಬೋದು, ಟಿ ಬೀಳ್ಬೋದು. 2h 2t. 4 ಕೂಡ ಎಚ್ ಬೀಳ್ಬೋದು ಅಥವಾ ಟಿ ಬೀಳ್ಬೋದು. 4h 4t. 6 ಕೂಡ ಎಚ್ ಬೀಳ್ಬೋದು ಅಥವಾ ಟಿ ಬೀಳ್ಬೋದು. 6h 6t. ಇದನ್ನು ಬರ್ಕೋರಿ, ನಿಮ್ಗೆ ಗೊತ್ತಾಗೋದಿಲ್ಲ. ನಾಳೆ ನೀವು ರಿವಿಷನ್ ಮಾಡುವಾಗ ನಿಮಗೆ ಗೊತ್ತಾಗೋದಿಲ್ಲ. ಸೊ ಇದನ್ನು ಕೂಡ ನೋಟ್ ಡೌನ್ ಮಾಡ್ಕೊಳ್ಳಿ. ಇದು ಇವನ್ ನಂಬರ್ ಮುಗಿತು. ಆಡ್ ನಂಬರ್ ತಗೊಳ್ರಿ. ಆಡ್ ನಂಬರ್ ಬಿತ್ತರ ಡಬಲ್ ಸಲ ತಗೋಬೇಕು. 1hh ತಗೋಬಹುದು. ನೆಕ್ಸ್ಟ್ 1ht ಆಗಬಹುದು ಅಥವಾ 1th ಆಗಬಹುದು, 1tt ಆಗಬಹುದು. ಇದ್ರ ಜೊತೆಗೆ 3 ತಗೋರಿ. 3hh 3t ಅಥವಾ 3ht ಅಥವಾ 380h. 5hh 5t. ಎರಡು ಟೇಲ್ಗಳು, ಮೊದಲೇ ಹೆಡ್ ವಿತ್ ಟೇಲ್, ಆಮೇಲೆ ಟೇಲ್ ವಿತ್ ಹೆಡ್. ಸೊ ದಿಸ್ ಇಸ್ ದ ಕಾಂಬಿನೇಷನ್. ಸೊ ಇಷ್ಟು ಕಾಂಬಿನೇಷನ್ಸ್ ಬರ್ತಾವೆ, ಇಷ್ಟು ಸ್ಯಾಂಪಲ್ ಸ್ಪೇಸು, ಇಷ್ಟು ಚಾನ್ಸಸ್ ಬರ್ತಾವೆ. 14th ಕ್ವಶನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ನೋಡಿ. 14th one for 2 marks. Note it down fast. Those who are watching the video, please note it down. ಸೊ ಮೇಲಿಂದ ಕಾಣಿಸ್ತಾ ಇಲ್ಲ, ಸ್ವಲ್ಪ ನೋಡ್ರಿ. ಈಗ ಸ್ಕ್ರೀನ್ಶಾಟ್ ತಕೊಂಡು ನೋಟ್ ಡೌನ್ ಮಾಡ್ಕೋರಿ. ಯಾರು ವಿಡಿಯೋ ನೋಡ್ಲಿಕ್ಕತ್ತೀರಿ ಅವರು. So another last 2 questions are there. That is question number 15 and question number 16. So we'll go to question number 15 now. ಪ್ರಶ್ನೆ ಸಂಖ್ಯೆ 15 ನೋಡಿ. ಏನದ ಪ್ರಶ್ನೆ ಸಂಖ್ಯೆ 15? A coin is tossed if it shows a tail. ನೋಡಿ, ಮತ್ತೆ ಕಾಯಿನ್ ತೂರಿದ್ರಿ. ಕಾಯಿನ್ ಈ ಎರಡು ಚಾನ್ಸ್ ಇರ್ತಾವೆ, ಒಂದು ಹೆಡ್ ಬೀಳ್ಬೋದು ಇಲ್ಲ ಟೇಲ್ ಬೀಳ್ಬೋದು. ಒಂದು ವೇಳೆ ಟೇಲ್ ಬಿತ್ತಂದ್ರ we draw a ball from a box which contains 2 red and 3 black balls. ಇಲ್ಲೊಂದು ಬಾಕ್ಸ್ ಅದ, 2 ರೆಡ್ ಅದಾವು, 3 ಬ್ಲಾಕ್ ಅದಾವು. ಇದರಿಂದ ಒಂದು ಬಾಲ್ ತಗೋತಾರ ಟೇಲ್ ಬಿದ್ರ. if it shows head we throw a die. ಒಂದು ವೇಳೆ ಹೆಡ್ ಬಿತ್ತಂದ್ರ ಇಲ್ಲಿ ಡೈ ಒಗಿತಾರ. ಡೈ ಅಂದ್ರೆ ಮತ್ತೆ 1 ರಿಂದ 6 ಚಾನ್ಸ್. ಓಕೆ, ಬಾಲ್ ಒಳಗ ಇಲ್ಲಿ ಒಂದು ಇದಾದ್ಮೇಲೆ ಬಾಲ್ ತೆಗಿತಾರ. ಅಂಡರ್ಸ್ಟುಡ್? ಲಕ್ಷ ಕೊಡ್ರಿ. ಕಾಯಿನ್ ತೂರ್ತಾರ, ಹೆಡ್ ಬಿದ್ರೆ ಡೈ ಒಗಿತಾರ. ಕಾಯಿನ್ ತೂರ್ತಾರ, ಟೇಲ್ ಬಿದ್ರೆ 2 ರೆಡ್ 3 ಬ್ಲಾಕ್ ಇರು ಬಾಲ್ಸ್ ಬಾಕ್ಸ್ ತಗೋತಾರ, ಅದರಿಂದ ಬಾಲ್ ತೆಗಿತಾರ. ಸೊ ಸ್ಯಾಂಪಲ್ ಸ್ಪೇಸ್ ಏನಾಗ್ತದೆ ನೋಡಿ. ಏನೇನಾಗ್ತದ ನೋಡಿ. ಸ್ಟಾರ್ಟಿಂಗ್ ಹೆಡ್ ಬಿತ್ತಪ್ಪ, ಹೆಡ್ ಮುಗಿಸು ಅಷ್ಟು. ಹೆಡ್ ಬಿತ್ತಂದ್ರೆ 6 ಚಾನ್ಸ್ ಅದಾವ. H1 H2 H3 H4 H5 H6. ಟೇಲ್ ಬಿತ್ತಂದ್ರೆ ನೋಡ್ರಿ, ಮೊದಲೇ ಒಂದು ಬಾಲ್ ತಗೋದು ರೆಡ್ ಬರ್ಬೋದು ಅದ, ರೈಟ್? ಸೊ ಇವು ಐಡೆಂಟಿಕಲ್ ಇಲ್ಲ ಬಾಲ್ಸ್. ಸೊ ನಾವು ಇವಕ್ಕೆ ಏನ್ ಅನ್ಬೋದು? R1 R2 ಅನ್ಬೋದು. ಸೇಮ್ ಇರುದಿಲ್ಲ, ಇವು ಚೇಂಜ್ ಅದಾವ. B1 B2 B3 ಅನ್ಬೋದು. ಸೊ TR1 TR2 ಎರಡು ಚಾನ್ಸ್ ಅದ. ವೈಟ್ ತೆಗಿಬಹುದು. TB1 TB2 TB2. ನೋಟ್ ಇಟ್ ಡೌನ್ ಫಾಸ್ಟ್.
So last another question will be there, that is your 16th question of exercise. ನೋಡ್ರಿ ನಿಮಗೆ ನಾಳೆ ಎಕ್ಸಾಮ್ದಾಗ ಒಮ್ಮೆ ತಿಳಿಯೋದಿಲ್ಲ, ಸೊ ಅದಕ್ಕೆ ಏನು ಮಾಡ್ಕೋಬೇಕು, ಹಂಗೆ ನಾನು ಕಾಯಿನ್ ಅಂತ ಬರ್ದನಲ್ಲ ಹಂಗೆ ಬರ್ಕೋಬೇಕು. ಹಂಗೆ ಬರ್ಕೊಂಡ್ರಿ ಅಂದ್ರೆ ಏನಾಗ್ತದೆ, ಈಸಿ ಆಗ್ತದೆ ಸ್ಯಾಂಪಲ್ ಸ್ಪೇಸ್ ಬರೀಲಿಕ್ಕೆ. 2 marks will be given for the sample space. Last 16th one ನೋಡೋಣ. Yes. ಪ್ರಶ್ನೆ ನೋಡಿ, ಕೊನೆಯ ಪ್ರಶ್ನೆ. A die is thrown repeatedly until a 6 comes up. ನೋಡಿ ಇದು ಎಷ್ಟು ಭಾಳ ಡಿಫಿಕಲ್ಟ್ ಕ್ವಶನ್ ಇದೆ. ಹೆಂಗದ ಅಂದ್ರೆ ಒಂದು ಡೈ ತೂರ್ತಾರಂತ, ಎಲ್ಲಿ ಮಟ್ಟ ತೂರುದು, 6 ಬರೋ ಮಟ್ಟ ತೂರುದು. ಎಷ್ಟು ಚಾನ್ಸ್ ಹಾಕವು, ಸಿಕ್ಕಾಪಟ್ಟಿ ಚಾನ್ಸ್ ಹಾಕವು, ಹೌದಿಲ್ಲ? ಭಾಳ ಚಾನ್ಸ್ ಹಾಕವು. ಅರೌಂಡ್ ಅಬೌಟ್ 216 ಮಟ್ಟ ಆಗ್ತದೆ, ಹೌದಾ? ಹೆಂಗ 216 ಹೆಚ್ಚು ಹಾಕ್ಬೋದು. ಸ್ಯಾಂಪಲ್ ಸ್ಪೇಸ್ ಹೆಂಗ್ ಬರೀ ಹೇಳಿದಕ್ಕೆ, ಸ್ಟಾರ್ಟಿಂಗ್ 6 ಬತ್ತ ತಿಳ್ಕೊರಿ, ಅದಕ್ಕೊಂದು ಆಗತ್ತೆ ನೋಡಿ. ಸ್ಟಾರ್ಟಿಂಗ್ 6 ಬತ್ತ ಬಿಡ್ತೀವಿ. ಸೆಕೆಂಡ್ ಚಾನ್ಸ್ 6 ಬರೋದಿತ್ತಂದ್ರೆ 1 6 2 6 ಹಿಂಗ ಬರ್ಕೋತ ಹೋಗ್ತೈತಿ 6 6 ಮಟ್ಟ. ಎಲ್ಲಿಗಿದೆ ಸೆಕೆಂಡ್ ಚಾನ್ಸ್ 6 ಬರೋದಿತ್ತಂದ್ರೆ ಮೊದಲಿಗೆ 1 ಬಿದ್ದು 2 ಬಿದ್ದು. ಥರ್ಡ್ ಚಾನ್ಸ್ 6 ಬರೋದಿತ್ತಂದ್ರೆ, ಹೌದು, ಥರ್ಡ್ ಚಾನ್ಸ್ 6 ಬರೋದಿತ್ತಂದ್ರೆ ಏನಾಗುತ್ತೆ, 1 1 6 1 2 6 ಹಿಂಗ ಬರ್ತೈತಿ. ಫೋರ್ತ್ ಚಾನ್ಸ್ 6 ಬರೋದಿತ್ತಂದ್ರೆ 2 1 2 1 3 6 ಹಿಂಗೆ ಏನಾರ ಬರ್ಬೋದು. ಫೋರ್ತ್ ಚಾನ್ಸಿಗೆ, ಫಿಫ್ತ್ ಚಾನ್ಸಿಗೆ ಬರ್ಬೋದು. ಸೊ ದೀಸ್ ಆರ್ ಎಂಡ್ಲೆಸ್ ಆಕವೆ, ಹಿಂಗೆ ಏನಾದರೂ ಬರ್ಬೋದು 6 ಚಾನ್ಸಿಗೆ. ಸೊ ಇಷ್ಟು ಬರ್ಬಿಟ್ರಿ ಸರ್. ಸೊ ನೀವು ಇದನ್ನ ಯಾವ ಥರ ಬರೆದ್ರು ಆನ್ಸರ್ ಕರೆಕ್ಟ್ ಇದೆ, ಯಾಕಂದ್ರೆ ಭಾಳಷ್ಟು ಚಾನ್ಸಸ್ ಬರ್ತಾ ಇದೆ. ಸೊ ಈ ಕ್ವಶನ್ಸ್ ಎಕ್ಸಾಮಿಗೆ ಬರಲ್ಲ ಯೂಸುವಲಿ, ಯಾಕಂದ್ರೆ ಇದಕ್ಕೆ ಪರ್ಫೆಕ್ಟ್ ಆನ್ಸರ್ಸ್ ಕ್ರಿಯೇಟ್ ಮಾಡ್ಲಿಕ್ಕೆ ಬರ್ಬೋದು. ಎಲ್ಲ ಚಾನ್ಸಸ್ಗಳನ್ನು ಬರೀಬೇಕು ನೀವು, ಭಾಳ ಚಾನ್ಸಸ್ ಆಗ್ತಾವೆ. So multiply 1 factorial, 2 factorial, 3 factorial, 4 factorial, 5 factorial into 6 factorial. So ಇದಷ್ಟು ಮಾಡಿದಾಗ ಎಷ್ಟು ಆನ್ಸರ್ ಬರ್ತಾವಲ್ಲ ಅಷ್ಟು ಚಾನ್ಸಸ್ ಬರ್ತಾವೆ, which is not possible to mention. Okay, ಅದಕ್ಕೆ ಇಷ್ಟು ಬರೆದ್ಬಿಟ್ರೆ ಸಾಕು. So note it down fast. 516 526 516 526 in mention this 16th one, that is sample space. So this ends your exercise 16.1. ಸೊ ಇವೆಂಟ್ ಬರ್ಸಿದ ಅಲ್ಜಿಬ್ರಾ ಆಫ್ ಇವೆಂಟ್ಸ್, ಕಾಂಪ್ಲಿಮೆಂಟರಿ ಇವೆಂಟ್, ಕಂಪೌಂಡ್ ಇವೆಂಟ್, ಸಿಂಪಲ್ ಇವೆಂಟ್ ಅಷ್ಟು ಬರ್ಸಿಲ್ಲ. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್, ಎಕ್ಸಾಸ್ಟ್ ಇವೆಂಟ್. ಸೊ ಇದನ್ನಷ್ಟು ಹೇಳಿ ಬಿಟ್ಬಿಡ್ರಿ. ಓಕೆ, ಬರ್ಕೋತ ಹೋಗ್ರಿ. ಲಿಸನ್, ಡೋಂಟ್ ಟಾಕ್, ಜಸ್ಟ್ 5 minutes. ಓಕೆ, another 5 minutes we will take some notes, that is types of events ಬರ್ಸಿರ್ತೀನಿ. ಸೊ ಸಿಂಪಲ್ ಇವೆಂಟ್ ಅಂತ ಬರೀರಿ. ಒಂದು ಸ್ವಲ್ಪ ಥಿಯರಿ ಬಿಫೋರ್ ಎಕ್ಸರ್ಸೈಸ್ 16.2. Simple event. What is simple event? If it has only one sample point of a sample space. If an event E has only one sample point. If E has only one sample point in a sample space. Sample point in a sample space. In a sample space. It is called simple event. It is called simple event. Okay, next compound event. Those who are watching the video also, please note it down. Note down in the fair. Compound event. If an event has more than one sample point. If an event has more than one sample point. More than one
sample point. It is called compound event. It is called compound event. ನೋಡಿ, ಸಿಂಪಲ್ ಇವೆಂಟ್ ಅಂದ್ರೆ ಒಂದೇ ಇರಬೇಕು, ಕಂಪೌಂಡ್ ಇವೆಂಟ್ ಅಂದ್ರೆ ಒಂದಕ್ಕಿಂತ ಹೆಚ್ಚು. ಫಾರ್ ಎಕ್ಸಾಂಪಲ್, ಈವನ್ ಪ್ರೈಮ್ ನಂಬರ್ ನಾವು ಸೆಟ್ ಒಳಗೆ 2 ಅಷ್ಟೇ ಬರ್ತದೆ. ಸೆಟ್ ಅನ್ನೋದ್ನಾಗ ಸಿಂಗಲ್ಟನ್ ಸೆಟ್ ಅಂತಿದ್ದೀವಿ, ಇವೆಂಟ್ ಅನ್ನೋದ್ನಾಗ ಏನ್ಬೇಕು, ಸಿಂಪಲ್ ಇವೆಂಟ್ ಅನ್ಬೇಕು. ಓಕೆ, ಕಂಪೌಂಡ್ ಇವೆಂಟ್ ಅಂದ್ರೆ ಡೈ ತೋರ್ತೀವಲ್ಲ, 6 ಚಾನ್ಸಸ್ ಬರ್ತಾವೆ. ಒಂದಕ್ಕಿಂತ ಹೆಚ್ಚು ಚಾನ್ಸ್ ಬಂದ್ರೆ ವಿ ಕಾಲ್ ಇಟ್ ಬೈ ದ ನೇಮ್ ಕಂಪೌಂಡ್ ಇವೆಂಟ್. ಒಂದ ಚಾನ್ಸ್ ಇತ್ತಂದ್ರೆ ವಿ ಸೇ ಇಟ್ ಬೈ ದ ನೇಮ್ ಸಿಂಪಲ್ ಇವೆಂಟ್. ಸೊ ಮ್ಯಾಲ ಹೋಗೋ ಚೆಂಡ್ ಕಂಪಲ್ಸರಿ ತೆಳಗ ಬರ್ತದೆ. ಸೊ ಮ್ಯಾಲ ಹೋಗೋದದ್ದು ಚೆಂಡ್ ಇವೆಂಟ್ ಅಂತ ತಿಳ್ಕೊರಿ. ಸೊ ಒಂದ ಚಾನ್ಸ್ ಇಟ್ ವಿಲ್ ಕಮ್ ಬ್ಯಾಕ್, ಹೌದಾ? ಸೊ ದಟ್ ಈಸ್ ಸಿಂಪಲ್ ಇವೆಂಟ್. ಈ ಟೈಪ್ ತಿಳ್ಕೋಬಹುದು. ಯೂಶುವಲಿ ಎಲ್ಲ ಮ್ಯಾಕ್ಸಿಮಮ್ ಇವೆಂಟ್ಸ್ ಆರ್ ಕಂಪೌಂಡ್ ಇವೆಂಟ್ಸ್ ಇರ್ತಾವೆ. ಓಕೆ, ಸೊ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಬರ್ಸಿದೀವಿ. ಇವೆಂಟ್ ಎ ಆರ್ ಬಿ ಅಂಡ್ ಬಿ ಎ ಬಟ್ ನಾಟ್ ಬಿ, ಇವೆಲ್ಲನೂ ಆಗಿದಾವ. ಸೊ ನೆಕ್ಸ್ಟ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್. ಅವೆರಡಾದ್ರೆ ಬಗೆಹರಿಬಹುದು. Mutually exclusive events and exhaustive events. Note it down. Done. So last two are mutually exclusive events and exhaustive events. After that, in the next class, we will study exercise 16.2. No. Mutually exclusive events. What are mutually exclusive events? Mutually exclusive events ಅಂದ್ರೆ ಏನು? Okay, no. Two events A and B are called mutually exclusive events if the occurrence of any one of them excludes the occurrence of the other event. ಬರ್ತದೆ. Two events A and B are called mutually exclusive events. Are called mutually exclusive events if occurrence of one event excludes the occurrence of other event. Excludes the occurrence of other event. That is called mutually exclusive event. So last one is exhaustive event. ಇದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ವೇಟ್ ಮಾಡ್ರಿ. Last is exhaustive event. Exhaustive event. So listen, last one is exhaustive event. Exhaustive event ಏನು ನೋಡ್ರಿ? So ಅಷ್ಟು ಕೂಡಿಸಿದ್ರೆ ಸೇಮ್ ಇರ್ತದೆ, we call it by the name exhaustive event. So exhaustive event definitions ನೋಡೋಣ. What is exhaustive event? So mutually exclusive ಇತ್ತಂದ್ರೆ A intersection B ಇಲ್ಲೇ ಬರೀರಿ. A intersection B null set ಆಗಿರ್ತದೆ, ಅದನ್ನ ನೆನಪಿಡಬೇಕು. So exhaustive event ಅಂದ್ರೆ ಏನದ ನೋಡಿ ಡೆಫಿನಿಷನ್. E1 E2 up to En are called exhaustive events. Don't talk. Exhaustive events if at least one of them is necessarily occurs. If at least one of them is necessarily occurs. One of them is necessarily occurs. Necessarily occurs. RILY. Necessarily occurs whenever the experiment is performed. Whenever the experiment is performed. Whenever the experiment is performed. So just explanation ಕೊಟ್ಬಿಡ್ತೀನಿ ಇದರದ ಒಂದು ಸ್ವಲ್ಪ ನೋಡ್ಬಿಡಿ. ಹಿಂಗಂದ್ರೆ ಏನು ನೋಡ್ರಿ? So mutually exclusive event ಅಂದ್ರೆ two events A and B are called mutually exclusive events if occurrence of one event excludes the occurrence of other event. ಲಕ್ಷ ಕೊಡ್ರಿ. ಒಂದು ಇವೆಂಟ್ ಆಗ್ತಿತ್ತು ಅಂದ್ರೆ ಇನ್ನೊಂದು ಇವೆಂಟ್ ಆಗ್ತಿರಬಾರದು.
ಇದು ಆಗತ್ತೈತೆ ಅಂದ್ರೆ ಇದು ಆಗತ್ತಿಲ್ಲ ಅಂತ, ಅದಕ್ಕೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಫಾರ್ ಎಕ್ಸಾಂಪಲ್ ಒಂದು ಕಾಯಿನ್ ತೋರಿದಾಗ ಹೆಡ್ ಬೀಳೋದು ಟೇಲ್ ಬೀಳೋದು, ಈ ಹೆಡ್ ಬೀಳ್ತದ ಅಂದ್ರೆ ಟೇಲ್ ಬೀಳ್ತಿರ್ಬಾರ್ದಲ್ಲಿ, ಹೌದಾ? ಹೆಡ್ ಬಿದ್ದಾಗ ಟೇಲ್ ಬೀಳಕ್ಕೆ ಚಾನ್ಸನೇ ಇಲ್ಲ. ಸೊ ಯು ಕ್ಯಾನ್ ಗಿವ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಡೈ ಒಳಗೆ ಈವನ್ ನಂಬರ್ ಆಡ್ ನಂಬರ್, ಇಲ್ಲಿ ಡೈ ಒಳಗೆ ಈವನ್ ನಂಬರ್ ಬಿದ್ದೈತೆ ಅಂದ್ರೆ ಅದರ ಅರ್ಥ ಆಡ್ ನಂಬರ್ ಬೀಳಕ್ಕೆ ಚಾನ್ಸ್ ಇಲ್ಲ, ಅಥವಾ ಆಡ್ ನಂಬರ್ ಬೀಳತ್ತೈತೆ ಅಂದ್ರೆ ಈವನ್ ನಂಬರ್ ಬೀಳಕ್ಕೆ ಚಾನ್ಸ್ ಇಲ್ಲ. ಸೊ ಇವುಗಳಿಗೆ ಏನಂತೀವಿ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್. ಒಂದಕ್ಕೊಂದು ಎಕ್ಸ್ಕ್ಲೂಸಿವ್ ಇರ್ತಾವ, ಅಂದ್ರೆ ಒಂದು ಆಗ್ಲಿಕ್ಕತ್ತದ ಅಂದ್ರೆ ಇನ್ನೊಂದು ಆಗ್ಲಾರ್ದಂಗೆ ನೋಡ್ಕೋತದ. ಎಕ್ಸಾಮ್ ಒಳಗೆ ಪಾಸ್ ಆಗ್ಬೋದು ಇಲ್ಲ ಫೇಲ್ ಆಗ್ಬೋದು. ಪಾಸ್ ಆಗೋದು ಒಂದು ಇವೆಂಟ್, ಫೇಲ್ ಆಗೋದು ಒಂದು ಇವೆಂಟ್. ಬೋತ್ ಆರ್ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್. ಪಾಸ್ ಆದ್ರೆ ನೀವು ಫೇಲ್ ಆಗ್ಲಿಕ್ಕೆ ಆಗುದಿಲ್ಲ, ಫೇಲ್ ಆದ್ರೆ ನೀವು ಪಾಸ್ ಆಗ್ಲಿಕ್ಕೆ ಆಗುದಿಲ್ಲ. ಅಂಡರ್ಸ್ಟುಡ್? ಎರಡರೊಳಗೆ ಒಂದಾಗ್ಬೇಕು, ಎರಡೂ ಆಗ್ಲಿಕ್ಕೆ ಯಾವ ಸಾಧ್ಯ ಇರುವುದಿಲ್ಲ. ದೋಸ್ ಆರ್ ಕಾಲ್ಡ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್. ಸೊ ಎರಡು ಇವೆಂಟ್ ಒಳಗೆ ಯಾವುದೂ ಕಾಮನ್ ಇರುವುದಿಲ್ಲ, ಅದಕ್ಕೆ ಅದು ನಲ್ ಸೆಟ್ ಆಗ್ತದೆ. ಎರಡು ಇವೆಂಟ್ ಒಳಗೆ ಏನಿರುವುದಿಲ್ಲ, ಯಾವುದೇ ರೀತಿಯಲ್ಲಿ ಕಾಮನ್ ಇರುತ್ತಲ್ಲ, ನಲ್ ಸೆಟ್. ಸೊ ಎಕ್ಸಾಸ್ಟಿವ್ ಇವೆಂಟ್ ಅಂದ್ರೆ ಭಾಳ ಕೇಳಿಲ್ಲ. ಎಕ್ಸಾಸ್ಟಿವ್ ಇವೆಂಟ್ ಅನ್ನು ನೆನಪಿಟ್ಕೊಂಡ್ಬಿಟ್ರಿ, ಎಲ್ಲಾ ಇವೆಂಟ್ಸ್ ಗಳನ್ನು ಕೂಡಿಸಿದಾಗ ವಾಪಸ್ ಸ್ಯಾಂಪಲ್ ಸ್ಪೇಸ್ ಬರಬೇಕು, ಅದಕ್ಕೆ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರೀತಾರೆ. ಈ ಫಾರ್ ಎಕ್ಸಾಂಪಲ್ ನೀವು ಡೈ ಕೂಡಿದ್ರೆ ಅದ್ರ ಸ್ಯಾಂಪಲ್ ಸ್ಪೇಸ್ 1 ರಿಂದ 6 ಇರ್ತಾವ, ಹೌದೋ ಇಲ್ಲೋ? ಸೊ ಇದಕ್ಕೆ ಎರಡು ಇವೆಂಟ್ ಬರೀತೀನ. 1 ಗೆಟಿಂಗ್ ಪ್ರೈಮ್ ಆಡ್ ನಂಬರ್, E2 ಗೆಟಿಂಗ್ ಈವನ್ ನಂಬರ್. ಗೆಟಿಂಗ್ ಎನ್ ಆಡ್ ನಂಬರ್, ಗೆಟಿಂಗ್ ಎನ್ ಈವನ್ ನಂಬರ್, E1 E2 ಅದು. ಈ E1 E2 ಗಳನ್ನ ಯೂನಿಯನ್ ಮಾಡಿದ್ರೆ ಹೊಳ್ಳಿ ಎಸ್ ಬರ್ತದ ಇಲ್ಲ? ಆಡ್ ನಂಬರ್ ಈವನ್ ನಂಬರ್ 1 3 5 2 4 6 ಅವನ್ನ ಎರಡು ಯೂನಿಯನ್ ಮಾಡಿದ್ರೆ ಮತ್ತೆ ಸ್ಯಾಂಪಲ್ ಸ್ಪೇಸ್ ಬಂದ್ಬಿಡ್ತು. ಸೊ ಅವಾಗ E1 and E2 ಏನಂತೀವಿ ನಾವು? ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರಿತೀವಿ. ಒಂದಿಷ್ಟು ಇವೆಂಟ್ಗಳು ಎರಡೂದ್ರಾಗೂ ಬಂತಿರ್ತಾವ, ಅವುಗಳಿಗೆ ಏನಂತೀವಿ? ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಅದು ಪುಸ್ತಕದೊಳಗದ, ತಿಳಿತಲ್ಲ? ಅದನ್ನ ನೀವು ನೆನ್ಪಿಡ್ಬೇಕು. ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಎಕ್ಸಾಸ್ಟಿವ್ ಅಂದ್ರೆ ಒಂದನ್ನ ಇನ್ನೊಂದು ಆಗಲಾರ್ದಂಗೆ ತಡೆಯುತ್ತದೆ, ಎಕ್ಸ್ಕ್ಲೂಸಿವ್ ಇರ್ತದೆ, ಮತ್ತಷ್ಟು ಕುಡಿಸಿರೋ ವಾಪಸ್ ಸ್ಯಾಂಪಲ್ ಸ್ಪೇಸು ಬರ್ತಿರ್ತದೆ. ಸೊ ಅಂತ ಇವೆಂಟ್ಗಳಿಗೆ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್ ಅಂತ ಕರಿತೀವಿ. ಸೊ ಸಿಂಪಲ್ ಇವೆಂಟ್, ಕಂಪೌಂಡ್ ಇವೆಂಟ್, ಎಕ್ಸ್ಕ್ಲೂಸಿವ್, ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಇವೆಂಟ್, ಎಕ್ಸಾಸ್ಟಿವ್ ಇವೆಂಟ್ಸ್, ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್. ಇವು 5 ಕಾನ್ಸೆಪ್ಟ್ಗಳನ್ನ ನಾವು ಕಲ್ತೀವಿ. ಸಿಂಪಲ್ ಇವೆಂಟ್ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಒಳಗೆ ಒಂದ ಪಾಯಿಂಟ್ ಇರಬೇಕು. ಕಂಪೌಂಡ್ ಇವೆಂಟ್ ಅಂದ್ರೆ ಒಂದಕ್ಕಿಂತ ಹೆಚ್ಚಿರಬೇಕು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ ಅಂದ್ರೆ ಒಂದು ಆಗ್ತಿತ್ತಂದ್ರೆ ಇನ್ನೊಂದು ಆಗ್ತಿರಬಾರ್ದು. ಎಕ್ಸಾಸ್ಟಿವ್ ಇವೆಂಟ್ಸ್ ಅಂದ್ರೆ ಅಷ್ಟು ಸ್ಮಾಲ್ ಇವೆಂಟ್ಗಳನ್ನು ಕೂಡಿಸಿದಾಗ ವಾಪಸ್ ಸ್ಯಾಂಪಲ್ ಸ್ಪೇಸ್ ಬರಬೇಕು. ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್ ಅಂದ್ರೆ ಒಂದು ಇವೆಂಟ್ ಆಗ್ತಿದ್ರೆ ಇನ್ನೊಂದು ಆಗ್ತಿರಬಾರ್ದು, ಅದು ಇರಬೇಕು. ಹೊಳ್ಳಿ ಆ ಇವೆಂಟ್ಗಳನ್ನು ಅಷ್ಟು ಕೂಡಿಸಿದಾಗ ವಾಪಸ್ ಸ್ಯಾಂಪಲ್ ಸ್ಪೇಸು ಬರ್ತಿರ್ಬೇಕು. ಸೊ ಇವುಗಳಿಗೆ ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಅಂಡ್ ಎಕ್ಸಾಸ್ಟಿವ್ ಇವೆಂಟ್ ಅಂತ ಕರೀತಾರೆ. ಅಂಡರ್ಸ್ಟುಡ್? ಸೊ ಇಷ್ಟು ಪ್ರೊಬ್ಯಾಬಿಲಿಟಿ 16.2 ದ ಬೇಸಿಕ್ ಕಾನ್ಸೆಪ್ಟ್. ಸೊ ನೆಕ್ಸ್ಟ್ ಕ್ಲಾಸ್ ಏನು ಮಾಡಿಬಿಟ್ಟು ಹೆಡ್ಡಿಂಗ್ ಹಾಕಿಬಿಡ್ರಿ, ಎಕ್ಸರ್ಸೈಸ್ 16.2 ಫಸ್ಟ್ ಕ್ವಶನ್ ಬರ್ಕೊಂಡು ಬಂದ್ಬಿಡು. ರೈಟ್? So next class we will start exercise 16.2. Thank you.